ಕೇರಳದ ವೈನಾಡಿನಲ್ಲಿ ಆದಂತಹ ಘನ ಘೋರ ದುರಂತ ಒಂದೊಂದು ಕಥೆಗಳನ್ನ ಹೇಳ್ತಾ ಇದೆ. ತಮ್ಮವರನ್ನ ಕಳ್ಕೊಂಡಿರುವಂತಹ ನೋವು, ಕಣ್ಣೀರು, ಮತ್ತೊಂದು ಕಡೆ ಸೂರನ್ನ ಕಳ್ಕೊಂಡಿರುವಂತವ್ರು, ಸೂರನ್ನ ಕಟ್ಟಿಕೊಂಡು ಬದುಕನ್ನ ನಿಭಾಯಿಸ್ತಾ ಇದ್ದಂತವ್ರು ಇವತ್ತು ಆ ಸೂರನ್ನ ಕೂಡ ಕಳೆದುಕೊಂಡು ಎಲ್ಲಿಗೆ ಹೋಗಬೇಕು ಅಂತೇಳಿ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾನೊಂದು ಜಾಗದಲ್ಲಿದ್ದೀನಿ, ಮುಂಡಕೈ ಅನ್ನುವ ಜಾಗ. ಈ ಒಂದು ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಮುಂಡಕೈ ಅನ್ನೋ ಗ್ರಾಮ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ. ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ಕೇವಲ ನೀರು ಹರಿತಾ ಇದೆ, ಮಣ್ಣು, ಬಂಡೆಗಳು, ಅದರ ಕೆಳಗಡೆ ಸಿಲುಕಿಕೊಂಡಿರುವಂತಹ ಅವಶೇಷಗಳು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅಂತೇಳಿ. ಯಾರು ಎಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಇಲ್ಲೂ ಕೂಡ ಸ್ಪಷ್ಟತೆಯಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನು ಕೂಡ ತೆಗೆದು ಮನೆಯ ಅವಶೇಷಗಳನ್ನ ಮೇಲೆ ಕೆತ್ತಿ ಆ ಬಳಿಕ ಅಲ್ಲಿ ಹುಡುಕಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ NDRF ಪಡೆ, ಆರ್ಮಿ ತಂಡ ಯಾವ ರೀತಿಯಾಗಿ ಇಲ್ಲಿ ಧ್ವಂಸಗೊಂಡಿರುವಂತಹ ಮನೆಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋರನ್ನ ಯಾವ ರೀತಿಯಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈಗ ನಾವು ಇಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಆ ಒಂದು ಜಾಗಕ್ಕೆ ಹೋಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂತಂದ್ರೆ ಎಲ್ಲಿ ಮನೆ ಛಾವಣಿಗಳಿರುತ್ತೋ, ಅಲ್ಲಿ ಎಲ್ಲಿ ಹಳ್ಳ ಇರುತ್ತೋ ಒಂದು ಕೂಡ ಗೊತ್ತಾಗೋದಿಲ್ಲ. ಅಂತ ಒಂದು ಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ನೋಡಿ ಆ ಒಂದು ಜಾಗಕ್ಕೆ ನಾವು ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ, ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ನೋಡಿ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನೋಡಿ ಕುಸಿಯುತ್ತೆ, ಮಣ್ಣು ಅಷ್ಟು ಗಟ್ಟಿಯಾಗಿ ಇಲ್ಲ ಇಲ್ಲಿ. ಸೊ ಈಗ ನೋಡಿ ಇಲ್ಲಿ ಎಲ್ಲವೂ ಕೂಡ ಚನಿಕೆಗಳನ್ನ ತಂದು ಆ ಮೂಲಕ ಆರ್ಮಿಯವರು ಅದನ್ನ ತೆಗೆಯುವಂತ ನೋಡಿ ಅವಶೇಷಗಳನ್ನ ಮೇಲಕ್ಕೆ ಎತ್ತಿ ಎಲ್ಲವನ್ನು ಕೂಡ ಸೈಡ್ಗೆ ಹಾಕಿ ಇಲ್ಲಿ ಹುಡುಕ್ತಾ ಇದ್ದಾರೆ, ಇಲ್ಲಿ ಯಾರಾದ್ರೂ ನಾಪತ್ತೆ ಆಗಿದ್ದಾರೆ ಅಂತ. ಯಾಕಂದ್ರೆ ಆ ಮನೇಲಿ ಇದ್ದಂಥವ್ರು ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ ಎಲ್ಲರೂ ಕೂಡ ಚಿರನಿದ್ರೆಗೆ ಜಾರಿದ್ರು. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಅಷ್ಟೊತ್ತಲ್ಲಿ ಒಂದು ದೊಡ್ಡದಾದಂತ ಶಬ್ದ ಬಂದು ದೊಡ್ಡದಂತ ಗುಡ್ಡ ಕುಸಿತ ಆಗಿ ಇದೆಲ್ಲವೂ ಕೂಡ ಸರ್ವನಾಶ ಆಗಿದೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಸರ್ವನಾಶ ಆಗಿದೆ ಅನ್ನೋದಕ್ಕೆ ಇಲ್ಲಿನ ಒಂದೊಂದು ದೃಶ್ಯಗಳೇ ಅದಕ್ಕೆ ಸಾಕ್ಷಿ. ಸಾರಿ ಹೇಳ್ತಾ ಇದೆ. ಮನೆಯ ಒಳಭಾಗದಿಂದ ನೀರು ಈಗ ಹರಿದು ಬರ್ತಾ ಇದೆ. ನೋಡಿ ಇಲ್ಲಿ ಮೇಲ್ಗಡೆ ನಮ್ಮ ಕ್ಯಾಮರಾಮನ್ ಕೃಷ್ಣ ತೋರಿಸ್ತಾರೆ, ಮೇಲ್ಗಡೆ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಕೆಳಭಾಗದ ನೋಡಿ ಯಾವ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಅಂತೇಳಿ. ಇಲ್ಲಿ ನೋಡಿ ಇಲ್ಲಿ ಒಂದು ಹಾವು ಕೂಡ ಸತ್ತಿ ಬಿದ್ದಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಇಲ್ಲಿ ಹಾವು ಕೂಡ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಿ ಇಲ್ಲಿ ಹಾವು ಸತ್ತಿ ಬಿದ್ದಿರುವಂತ ದೃಶ್ಯವನ್ನ ನಾವಿಲ್ಲಿ ನೋಡಿ, ಒಂದು ಹಾವಿದೆ, ಹಾವು ಕೂಡ ಸತ್ತು ಬಿದ್ದಿರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇದು ಇಲ್ಲಿನ ಪರಿಸ್ಥಿತಿ. ಇದೇ ರೀತಿಯಾಗಿ ಎಷ್ಟೋ ಜನ ಇವತ್ತು ಇದೇ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಅವರಿಗೋಸ್ಕರ ಈ ಒಂದು ಹುಡುಕಾಟ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡು. ಕೇರಳದ ವೈನಾಡಿನಲ್ಲಿ ಆದಂತಹ ಘನ ಘೋರ ದುರಂತ ಒಂದೊಂದು ಕಥೆಗಳನ್ನ ಹೇಳ್ತಾ ಇದೆ. ತಮ್ಮವರನ್ನ ಕಳ್ಕೊಂಡಿರುವಂತಹ ನೋವು, ಕಣ್ಣೀರು, ಮತ್ತೊಂದು ಕಡೆ ಸೂರನ್ನ ಕಳ್ಕೊಂಡಿರುವಂತವ್ರು, ಸೂರನ್ನ ಕಟ್ಟಿಕೊಂಡು ಬದುಕನ್ನ ನಿಭಾಯಿಸ್ತಾ ಇದ್ದಂತವ್ರು ಇವತ್ತು ಆ ಸೂರನ್ನ ಕೂಡ ಕಳೆದುಕೊಂಡು ಎಲ್ಲಿಗೆ ಹೋಗಬೇಕು ಅಂತೇಳಿ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾನೊಂದು ಜಾಗದಲ್ಲಿದ್ದೀನಿ, ಮುಂಡಕೈ ಅನ್ನುವ ಜಾಗ. ಈ ಒಂದು ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಮುಂಡಕೈ ಅನ್ನೋ ಗ್ರಾಮ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ. ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ಕೇವಲ ನೀರು ಹರಿತಾ ಇದೆ, ಮಣ್ಣು, ಬಂಡೆಗಳು, ಅದರ ಕೆಳಗಡೆ ಸಿಲುಕಿಕೊಂಡಿರುವಂತಹ ಅವಶೇಷಗಳು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅಂತೇಳಿ. ಯಾರು ಎಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಇಲ್ಲೂ ಕೂಡ ಸ್ಪಷ್ಟತೆಯಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನು ಕೂಡ ತೆಗೆದು ಮನೆಯ ಅವಶೇಷಗಳನ್ನ ಮೇಲೆ ಕೆತ್ತಿ ಆ ಬಳಿಕ ಅಲ್ಲಿ ಹುಡುಕಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ NDRF ಪಡೆ, ಆರ್ಮಿ ತಂಡ ಯಾವ ರೀತಿಯಾಗಿ ಇಲ್ಲಿ ಧ್ವಂಸಗೊಂಡಿರುವಂತಹ ಮನೆಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋರನ್ನ ಯಾವ ರೀತಿಯಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈಗ ನಾವು ಇಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಆ ಒಂದು ಜಾಗಕ್ಕೆ ಹೋಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂತಂದ್ರೆ ಎಲ್ಲಿ ಮನೆ ಛಾವಣಿಗಳಿರುತ್ತೋ, ಅಲ್ಲಿ ಎಲ್ಲಿ ಹಳ್ಳ ಇರುತ್ತೋ ಒಂದು ಕೂಡ ಗೊತ್ತಾಗೋದಿಲ್ಲ. ಅಂತ ಒಂದು ಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ನೋಡಿ ಆ ಒಂದು ಜಾಗಕ್ಕೆ ನಾವು ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ, ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ನೋಡಿ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನೋಡಿ ಕುಸಿಯುತ್ತೆ, ಮಣ್ಣು ಅಷ್ಟು ಗಟ್ಟಿಯಾಗಿ ಇಲ್ಲ ಇಲ್ಲಿ. ಸೊ ಈಗ ನೋಡಿ ಇಲ್ಲಿ ಎಲ್ಲವೂ ಕೂಡ ಚನಿಕೆಗಳನ್ನ ತಂದು ಆ ಮೂಲಕ ಆರ್ಮಿಯವರು ಅದನ್ನ ತೆಗೆಯುವಂತ ನೋಡಿ ಅವಶೇಷಗಳನ್ನ ಮೇಲಕ್ಕೆ ಎತ್ತಿ ಎಲ್ಲವನ್ನು ಕೂಡ ಸೈಡ್ಗೆ ಹಾಕಿ ಇಲ್ಲಿ ಹುಡುಕ್ತಾ ಇದ್ದಾರೆ,
ಇಲ್ಲಿ ಯಾರಾದ್ರೂ ನಾಪತ್ತೆ ಆಗಿದ್ದಾರೆ ಅಂತ. ಯಾಕಂದ್ರೆ ಆ ಮನೇಲಿ ಇದ್ದಂಥವ್ರು ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ ಎಲ್ಲರೂ ಕೂಡ ಚಿರನಿದ್ರೆಗೆ ಜಾರಿದ್ರು. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಅಷ್ಟೊತ್ತಲ್ಲಿ ಒಂದು ದೊಡ್ಡದಾದಂಥ ಶಬ್ದ ಬಂದು ದೊಡ್ಡದಾದಂಥ ಗುಡ್ಡ ಕುಸಿತ ಆಗಿ ಇದೆಲ್ಲವೂ ಕೂಡ ಸರ್ವನಾಶ ಆಗಿದೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಸರ್ವನಾಶ ಆಗಿದೆ ಅನ್ನೋದಕ್ಕೆ ಇಲ್ಲಿನ ಒಂದೊಂದು ದೃಶ್ಯಗಳೇ ಅದಕ್ಕೆ ಸಾಕ್ಷಿ. ಸಾರಿ ಹೇಳ್ತಾ ಇದೆ. ಮನೆಯ ಒಳಭಾಗದಿಂದ ನೀರು ಈಗ ಹರಿದು ಬರ್ತಾ ಇದೆ. ನೋಡಿ ಇಲ್ಲಿ ಮೇಲ್ಗಡೆ ನಮ್ಮ ಕ್ಯಾಮರಾಮನ್ ಕೃಷ್ಣ ತೋರಿಸ್ತಾರೆ, ಮೇಲ್ಗಡೆ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಕೆಳಭಾಗದ ನೋಡಿ ಯಾವ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಹಾವು ಕೂಡ ಸತ್ತಿ ಬಿದ್ದಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಇಲ್ಲಿ ಹಾವು ಕೂಡ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಿ ಇಲ್ಲಿ ಹಾವು ಸತ್ತಿ ಬಿದ್ದಿರುವಂತ ದೃಶ್ಯವನ್ನ ನಾವಿಲ್ಲಿ ನೋಡಿ. ಒಂದು ಹಾವಿದೆ, ಹಾವು ಕೂಡ ಸತ್ತು ಬಿದ್ದಿರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇದು ಇಲ್ಲಿನ ಪರಿಸ್ಥಿತಿ. ಇದೇ ರೀತಿಯಾಗಿ ಎಷ್ಟೋ ಜನ ಇವತ್ತು ಇದೇ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಅವರಿಗೋಸ್ಕರ ಈ ಒಂದು ಹುಡುಕಾಟ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.